ಭಾವ ನೀನಾ ಅಂತ ಕಳಿಸ್ತಾ ಕೇಳ್ದ ಸೂರ್ಯ. ನಾನೇ ಹೊರಗಿರ್ತೀನಿ, 15 ನಿಮಿಷದ ರೆಡಿಯಾಗಿ ಬಾ ಅಂತ ಹೇಳಲಿಂದ ತಿರುಗಿ ಹಾಲಿಗೆ ಹೋಗ್ಬಿಟ್ಟ ಶೌರ್ಯ ಹೊರಗೆ ಬಂದ ತಕ್ಷಣ ಅಕ್ಷರ ಒಳಗೆ ಹೋದ್ಲು. ಅಬ್ಬಾ, ಈಗ ಈ ಹಿಡಂಬಾಸುರ ಬಂದು ಹೋಗಿದ್ದಾನೆ. ತಕ್ಷಣ ಅವನ ತಂಗಿ ಹಿಡಂಬಿ ಬಂದ್ಲು. ಇದೆಲ್ಲ ಕತೆನಾ ಅಂತ ಅಂದ ಸೂರ್ಯ. ನಿನ್ನಾ ಅಂತ ಸೂರ್ಯನ ಹೊಡೆಯೋದಕ್ಕೆ ಹೋದ್ಲು ಅಕ್ಷರ. ಅಮ್ಮ ಹೊಡಿಬೇಡ ಅಂತಂದ ಸೂರ್ಯ. ಹೋಗು, ನಾನು ರಾಕ್ಷಸಿ ಅಲ್ವಾ ಅಂತ ಅಂದ್ಕೊಂಡು ಅಕ್ಷರ ಸಿಟ್ಟು ಮಾಡಿಕೊಂಡು ಮಂಚದ ಮೇಲೆ ಕೂತ್ಕೊಂಡ್ಳು. ಹೌದು, ನೀನು ರಾಕ್ಷಸಿಯೇ, ನನ್ನ ಸುಂದರವಾದ ರಾಕ್ಷಸಿ ಅಂತಂದ ಸೂರ್ಯ. ಹೋಗಲಿ ಬಿಡು, ಏನೇನೋ ಹೇಳ್ತೀಯ ಅಂತ ಅಕ್ಷರ ಸಿಟ್ಟು ಮಾಡ್ಕೊಂಡ್ಬಿಟ್ಲು. ಅಯ್ಯೋ, ನನ್ನ ಚಿಕ್ಕ ರಾಕ್ಷಸಿ ಸಿಟ್ಟು ಮಾಡ್ಕೊಂಡ್ಬಿಟ್ಲಾ ಅಂತ ಕೇಳ್ದ. ಬಾ, ನೀನು ಬೇಗ ರೆಡಿಯಾಗಿ ಹೋಗಿ ದುಡ್ಡು ತೊಗೊಂಡು ಬಾ, ನಾನು ಮತ್ತು ತ್ರಿಷಾ ಒಂದು ಗೇಮ್ ಶುರು ಮಾಡ್ತೀವಿ ಅಂತಂದ್ಲು ಅಕ್ಷರ. ಅಬ್ಬೋ, ಆಲ್ ದಿ ಬೆಸ್ಟ್ ಹಾಗಾದರೆ ಅಂತಂದು ತನ್ನ ತಲೆಯಿಂದ ಅಕ್ಷರ ತಲೆಯನ್ನು ಗುದ್ದಿ ಅಂದ ಸೂರ್ಯ. ಸರಿ ಸರಿ ಹೋಗೋಗು ಅಂಥೇಳಿ ಅಕ್ಷರ ಹೊರಗೆ ಬಂದ್ಲು. ಅಲ್ಲಿ ನಡೀತಿದ್ದ ದೃಶ್ಯವನ್ನು ನೋಡಿ ಅಕ್ಷರಾಗೆ ಆಘಾತ ಆಯಿತು. ಶೌರ್ಯ ಮತ್ತು ತ್ರಿಷಾ ಚಿಕ್ಕ ಮಕ್ಕಳಂತೆ ಜಗಳ ಆಡ್ತಿರೋದು ನೋಡಿ ಅಕ್ಷರ ನಗ್ತಿದ್ಲು. ಆದರೂ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂಥೇಳಿ ಅಲ್ಲಿಂದ 2 ಅಡಿ ಮುಂದೆ ಹಾಕಿದ್ಲು ತ್ರಿಷಾ. ಆದರೆ ತಲೆ ಸುತ್ತು ಬಿದ್ದು ಹೋಗೋ ಸ್ಥಿತಿಯಲ್ಲಿದ್ಲು ತ್ರಿಷಾ. ತಕ್ಷಣ ರಿಯಾಕ್ಟ್ ಆದ ಶೌರ್ಯ ತ್ರಿಷಾ ಬೀಳದಂತೆ ಹಿಡ್ಕೊಂಬಿಟ್ಟ. ತ್ರಿಷಾ ತ್ರಿಷಾ ಏಳೆ ತ್ರಿಷಾ ಅಂತ ಶೌರ್ಯ ಅವಳನ್ನ ಬಡಿದು ಎಬ್ಬಿಸ್ತಿದ್ದ. ತಕ್ಷಣವೇ ಅಕ್ಷರ ಡಾಕ್ಟರ್ಗೆ ಕರೆ ಮಾಡಿದ್ಲು. ಹಲೋ ಅಕ್ಷರ, ಹೇಳಮ್ಮ ಅಂತಂದರು ಡಾಕ್ಟರ್. ನಮ್ಮ ಅದಕ್ಕೆ ತಲೆ ಸುತ್ತ ಕೆಳಗೆ ಬಿದ್ದಿದ್ದಾರೆ ಅಂತ ಅಕ್ಷರ ಗಾಬರಿಯಿಂದ ಹೇಳಿದ್ಲು. ಏನು ಪರವಾಗಿಲ್ಲ, ನಿಮ್ಮ ಅಣ್ಣನಿಗೆ ಒಂದು ಸಾರಿ ಫೋನ್ ಕೊಡು ಅಂತ ಕೇಳಿದ್ರು ಡಾಕ್ಟರ್. ಸರಿ ಅಂತ ಹೇಳಿ ಶೌರ್ಯನ ಕೈಯಲ್ಲಿ ಫೋನ್ ಇಟ್ಲು ಅಕ್ಷರ. ನೋಡಿ ಶೌರ್ಯ, ನೀವು ಗಾಬರಿ ಆಗಬೇಡಿ, ಆಕೆಯನ್ನು ರೂಮ್ ಕರ್ಕೊಂಡು ಹೋಗಿ ಮಲಗಿಸಿ. ನಾನು ನಿನ್ನೆ ಕೊಟ್ಟ ಮೆಡಿಸನ್ನಲ್ಲಿ ಗ್ರೀನ್ ಕಲರ್ ಮಾತ್ರೆ ಇರುತ್ತೆ, ಅದನ್ನು ಪೌಡರ್ ಮಾಡಿ ಒಂದು ಸ್ಪೂನಲ್ಲಿ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕುಡಿಸಿ, ಸರಿ ಹೋಗುತ್ತೆ ಅಂತ ಹೇಳಿದರು ಡಾಕ್ಟರ್. ಸರಿ ಡಾಕ್ಟರ್ ಅಂತ ಹೇಳಿ ಕರೆ ಕಟ್ ಮಾಡಿ ತ್ರಿಷಾನ ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋದ ಶೌರ್ಯ. ನಂತರ ಡಾಕ್ಟರ್ ಹೇಳಿದ ಮೆಡಿಸನ್ ಕೊಟ್ಟು ಅಲ್ಲೇ ಕೂತ್ಕೊಂಡ. ಒಂದು 5 ನಿಮಿಷಕ್ಕೆ ಪ್ರಜ್ಞೆ ಬಂದಿತ್ತು ತ್ರಿಷಾಗೆ. ಅಷ್ಟೊತ್ತಿಗೂ ಶೌರ್ಯನ ಮನಸ್ಸು ಇನ್ನೂ ನೆಮ್ಮದಿ ಆಗಿರಲಿಲ್ಲ. ಅಣ್ಣ, ನೀನು ತ್ರಿಷಾ ಅತ್ತಿಗೆನ ಇಷ್ಟೊಂದು ಪ್ರೀತಿಸ್ತಿದ್ಯಾ ಅಲ್ವಾ, ಹಾಗಾದರೆ ಅಂಥ ತಪ್ಪು ಯಾಕೆ ಮಾಡಿದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು. ಸೂರ್ಯ ಕೂಡ ಅದೇ ರೀತಿ ಅಂದ್ಕೊಂಡ. ಈ ನಡುವೆ ಸೂರ್ಯ ಹೋಗಿ ದುಡ್ಡನ್ನು ತಂದಿದ್ದ. ಅಕ್ಷರನ ಕರ್ಕೊಂಡು ರೂಮಿಗೆ ಹೋಗಿ ಅವಳ ಕೈಯಲ್ಲಿ ದುಡ್ಡಿನ ಬ್ಯಾಗ್ ಇಟ್ಟ. ಥ್ಯಾಂಕ್ಸ್ ಬಾವಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅಕ್ಷರ ಸೂರ್ಯನ ಕೆನ್ನೆ ಮೇಲೆ ಮುತ್ತಿಟ್ಲು. ಇಷ್ಟಕ್ಕೂ ನಿನ್ನ ಅಣ್ಣ ಎಲ್ಲಿದ್ದಾನೆ ಅಂತ ಕೇಳಿದ ಸೂರ್ಯ ಸುತ್ತ ನೋಡ್ತಾ. ತ್ರಿಷಾ ತಲೆ ಸುತ್ತ ಬಿದ್ದಿದ್ದ ವಿಷಯನೆಲ್ಲ ಅಕ್ಷರ ಹೇಳಿದ್ಲು. ಅಯ್ಯೋ ಹೌದಾ, ಈಗ ತ್ರಿಷಾಗೆ ಹೇಗಿದೆ ಅಂತ ಕೇಳಿದ ಸೂರ್ಯ. ಚೆನ್ನಾಗಿದೆ, ಆದರೆ ಈ ಸಮಯದಲ್ಲಿ ಇದು ಸಾಮಾನ್ಯ ಸೂರ್ಯ, ನೀವೇನು ಫೀಲ್ ಮಾಡ್ಕೊಳ್ಬೇಡಿ, ಅರ್ಥ ಆಯ್ತಾ ಅಂತಂದ್ಲು ಅಕ್ಷರ. ಸರಿ, ನಾನು ಒಂದು ಸಾರಿ ಆಕೆನ ನೋಡ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಫಾಸ್ಟಾಗಿ ತ್ರಿಷಾ ಹತ್ರ ಹೋದ ಸೂರ್ಯ. ಅಲ್ಲಿ ತ್ರಿಷಾ ಬೆಡ್ ಮೇಲೆ ಮಲಗಿದ್ರೆ ಶೌರ್ಯ ಮಾತ್ರ ಅವಳ ಕಡೆ ಕೋಪದಿಂದ ನೋಡ್ತಾ ಕೂತಿದ್ದ. ಹೇಯ್ ಹಾಯ್ ಅಂತ ಸೂರ್ಯ ತ್ರಿಷಾನ ಮಾತಾಡಿಸ್ದ. ಹಾಯ್ ಅಣ್ಣಯ್ಯ ಅಂತ ತ್ರಿಷಾ ಸಣ್ಣದು ನಕ್ಕದ್ಲು. ಶೌರ್ಯನ ಕಡೆ ನೋಡಿದ ಶೌರ್ಯ ಮಾತ್ರ ತ್ರಿಷಾನ ಸುಟ್ಟು ಹಾಕುವಂತ ನೋಡ್ತಿರೋದನ್ನು ಕಂಡು, ಬಾವಾ ಏನಾಯಿತು ಅಂತ ಕೇಳ್ದ ಸೂರ್ಯ. ಏನಿಲ್ಲ, ನಿನ್ನ ತಂಗಿಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳಿ ಶೌರ್ಯ ಅಲ್ಲಿಂದ ಹೋಗೇ ಬಿಟ್ಟ. ಶೌರ್ಯನನ್ನೇ ವಿಚಿತ್ರವಾಗಿ ನೋಡ್ತಾ ಮತ್ತೆ ತಲೆ ಕೊಡವಿ ತ್ರಿಷಾ ಕಡೆ ನೋಡ್ತಾ, ಅಣ್ಣಯ್ಯನ ಮೇಲೆ ಕೋಪ ಹೋಗಿದೆಯಾ ಅಂತ ಕೇಳ್ದ ಸೂರ್ಯ ತ್ರಿಷಾ ಪಕ್ಕದಲ್ಲಿ ಕೂತು. ಸಾರಿ ಅಣ್ಣಯ್ಯ, ನಿನ್ನನ್ನು ಬಹಳ ನೋಯಿಸುವಂತ ಮಾತಾಡ್ಬಿಟ್ಟೆ ಅಲ್ವಾ ಅಂತಂದ್ಲು ತ್ರಿಷಾ. ಹಾಗೇನಿಲ್ಲ, ನನ್ನ ತಂಗಿ ನನ್ನನ್ನು ಏನೇ ಅಂದರೂ ನಾನು ಏನು ಅಂದ್ಕೊಳ್ಳಲ್ಲ ಅಂತಂದ ಸೂರ್ಯ. ಅಕ್ಷರ ಬಂದು ಆ ಬ್ಯಾಗ್ನಲ್ಲಿದ್ದ ದುಡ್ಡು ತಂದು ಕೊಟ್ಲು. ಅಯ್ಯೋ, ನಾನು ತೊಗೊಂಡು ಬರ್ತಿದ್ದೆ, ನೀವ್ಯಾಕೆ ತೊಗೊಂಡು ಬಂದ್ರಿ ಅಂತ ಕೇಳ್ದ ಸೂರ್ಯ ತನ್ನ ಹೆಂಡ್ತಿನ. ನೀವಿರಿ, ಅದಕ್ಕೆ ಅಣ್ಣಯ್ಯ ಬರ್ತಿದ್ದಾನೆ, ಆಲ್ ದಿ ಬೆಸ್ಟ್, ಗೆಲ್ಲೋದು ನಾವೇ, ಗೆಲುವು ನಿಮ್ಮದೇ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಹೋಗ್ಬಿಟ್ಲು. ಅಕ್ಷರ ಬೇಬಿ, ನಾನು ಒಂದು ವಾರ ಬೇರೆ ಊರಿಗೆ ಹೋಗ್ಬಿಡ್ತೀನಿ, ಅಂದರೆ ಈ ವಿಷಯ ತಿಳಿದ್ರೆ ನೀನು ನನ್ನನ್ನು ಕೊಂದು ಹಾಕ್ಬಿಡ್ತಾನೆ ಅಂತಂದ ಸೂರ್ಯ. ಏನಾಗಲ್ಲ, ನಾನು ಇದೀನಿ ಕಣೋ ಅಂತಂದ್ಲು ಅಕ್ಷರ. ನೀನು ಇರ್ತೀಯ, ಆಮೇಲೆ ನಾನು ಇರ್ತೀನೋ ಇಲ್ವೋ ಎಂಬ ಅನುಮಾನ ಅಂತ ಅಂದ್ಕೊಂಡ ಸೂರ್ಯ. ಸ್ವಲ್ಪ ಸಮಯದ ನಂತರ ಶೌರ್ಯ ಅಲ್ಲಿ ಒಳಗೆ ಬಂದ.
ಮಿಸ್ಟರ್ ಶೌರ್ಯ ಅವರೇ ಅಂತ ಕರೆದ್ಲು ತ್ರಿಷಾ. ಶೌರ್ಯನ ಕಡೆ ನೋಡಿ ಏನು ಅಂತ ಕೇಳಿದ ಶೌರ್ಯ ಅಹಂಕಾರದಿಂದ ಅವಳನ್ನ. ಇಲ್ಲಿ 10 ಕೋಟಿ ಇದನ್ನು ತಗೊಳ್ಳಿ, ಇನ್ನು ನಿಮಗೂ ನನಗೂ ಸಂಬಂಧ ಮುಗೀತು, ಇನ್ನು 1 ಗಂಟೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಅಂದ್ಲು ತ್ರಿಷಾ ಬೆದರಿಸ್ತಾ. ಏನಿದಿವು ನಕಲಿ ನೋಟಾ ಅಂತ ಕೇಳ್ದ ಶೌರ್ಯ ನಗು ತಡ್ಕೊಳ್ತಾ. ಇವು ಶುದ್ಧವಾದ ವೈಟ್ ಮನಿ ಅಂತಂದ್ಲು ತ್ರಿಷಾ. ಅಬ್ಬಾ ಹೌದಾ ಸರಿ ತಕೊಡು ಅಂತ ಹೇಳಿ ದುಡ್ಡು ತಗೊಂಡು ಇನ್ನು ಮುಂದೆ ಮನೆ ಬಿಟ್ಟು ಕಾಲು ಹೊರಗಿಟ್ರೆ ಕಾಲು ಮುರಿದು ಕೈಯಲ್ಲಿ ಕೊಟ್ಬಿಡ್ತೀನಿ ಅಂತಂದ ಶೌರ್ಯ. ಇದು ಅನ್ಯಾಯ ಅಂತ ಕೇಳಿದ್ಲು ತ್ರಿಷಾ. ಏನಂತೀಯ, ನೀನು ನನಗೆ 10 ಕೋಟಿ ಕೊಟ್ಬಿಟ್ರೆ ನೀನು ಇಲ್ಲಿಂದ ಹೋಗ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಇದು ನಿನ್ನ ಸ್ವಂತ ದುಡಿಮೆ ಅಲ್ಲ, ನೀನು ನನಗೆ ಕೊಡಬೇಕಾಗಿರೋದು ಅದು. ನಿನ್ನ ಕಷ್ಟದ ದುಡಿಮೆ ಕೊಡು, ಆಗ ಈ ಮನೆಯಿಂದ ಹೊರಗೆ ಕಾಲಿಡು ಅಷ್ಟೇ ಹೊರತು ಯಾರೋ ಕೊಟ್ಬಿಡೋದಲ್ಲ ಅಂತಂದ ಶೌರ್ಯ ಅಹಂಕಾರದಿಂದ. ಓಯ್ ಆ ದುಡ್ಡು ಕೊಡು ಅಂತ ಕೇಳಿದ್ಲು ತ್ರಿಷಾ. ಏನು ದುಡ್ಡು ಕೊಟ್ಟೆ, ಏನಾ ದುಡ್ಡು ಅಂತ ಅಹಂಕಾರದಿಂದ ಕೇಳ್ದ. ಅವು ನಂದೆಲ್ಲ ಕೊಡು ಅಂತ ಕೇಳಿದ್ಲು ತ್ರಿಷಾ. ಏನಮ್ಮ ಕೊಡಬೇಕಾ? ನಾನು ಕೊಡಲ್ಲ, ಹೋಗು, ಏನು ಕಿತ್ಕೊಳ್ತೀಯೋ ಕಿತ್ಕೊ ಹೋಗು ಅಂತಂದ ಶೌರ್ಯ. ಇದು ಚೀಟಿಂಗ್ ಶೌರ್ಯ, ನನ್ನನ್ನು ಹೊರಗೆ ಹೋಗದಂತೆ ಮನಿ ಕೂಡ ಕೊಡದೇ ಇರೋದು ಸರಿಯೇ ಅಲ್ಲ ಅಂತಂದ್ಲು ತ್ರಿಷಾ. ಅಬ್ಬಾ ಹೌದಾ ಮೇಡಮ್, ಈಗ ನೀವು ನನಗೆ ತಪ್ಪು ಒಪ್ಪುಗಳ ಬಗ್ಗೆ ಪಾಠ ಹೇಳ್ತೀರಾ ಅಂತ ಕೇಳಿದ ಶೌರ್ಯ. ಹೇಳ್ತಿದ್ದೀನಿ ಶೌರ್ಯ, ಮರ್ಯಾದೆಯಾಗಿ ಆ ಮನಿನ ಕೊಟ್ಬಿಡು ಅಂತ ಕೇಳಿದ್ಲು ತ್ರಿಷಾ. ನಾನು ಕೂಡ ಈಗಾಗಲೇ ಹೇಳಿದ್ದೀನಲ್ವಾ ಬೇಬಿ, ಕೊಡಲ್ಲ, ಏನು ಕಿತ್ಕೊಳ್ತೀಯೋ ಕಿತ್ಕೊ ಹೋಗಲೇ ಅಂತಂದ ಶೌರ್ಯ. ಕೋಪದಿಂದ ನೋಡ್ತಾ 2 ಹೆಜ್ಜೆ ಮುಂದೆ ಹಾಕಿದ್ಲು ಅಷ್ಟೇ. ಡ್ರೆಸ್ ಕಾನಲ್ಲಿ ಸಿಕ್ಕಿ ಬಿದ್ದು ಕೆಳಗೆ ಬೀಳೋದಕ್ಕೆ ಹೋದ್ಲು ತ್ರಿಷಾ. ತಕ್ಷಣ ನೋಡಿ ಶೌರ್ಯ ಮತ್ತೆ ಹಿಡ್ಕೊಂಡ ತ್ರಿಷಾನನ್ನು. ಅವಳು ಬೀಳ್ದಂತೆ ಅವಳನ್ನ ಕೂರಿಸ್ಕೊಂಡು ಕೋಪದಿಂದ ನೋಡ್ತಿದ್ದ ಶೌರ್ಯ ತ್ರಿಷಾ ಕಡೆ. ಏಯ್ ಹುಚ್ಚಿಡ್ದಿದೆ ನಿನಗೆ ಅಂತ ಹೇಳಿ ಕೈ ಮೇಲೆತ್ತಿದ ಹೊಡೆಯೋದಕ್ಕೆ ಅನ್ನೋ ಹಾಗೆ. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಭಯದಿಂದ ಇದ್ಲು ತ್ರಿಷಾ. ತ್ರಿಷಾನ್ನ ಹಾಗೆ ನೋಡಿ ಎತ್ತಿದ ಕೈನ ಕೆಳಗಿಳಿಸ್ಬಿಟ್ಟ ಶೌರ್ಯ. ನೀನೀಗ ಬರೀ ಮನುಷ್ಯಳೆಲ್ಲ ಅರ್ಥ ಆಗ್ತಿದ್ಯಾ? ನಿನ್ನ ಹೊಟ್ಟೆಲಿ ಈ ಮನೆಯ ಉತ್ತರಾಧಿಕಾರಿ ಬೆಳೀತಿದ್ದಾನೆ, ಅದು ಪ್ರೆಗ್ನೆಂಟ್ ಇಟ್ಕೊಂಡು ಸ್ವಲ್ಪ ಮೆಚ್ಯೂರ್ ಆಗಿರೋದನ್ನು ಕಲಿ ಅಷ್ಟೇ ಹೊರತು ಈಗ ಸಣ್ಣ ಮಕ್ಕಳ ಹಾಕಿ ಚೇಷ್ಟೆ ಮಾಡಬೇಡ. ಆ್ಯಂಡ್ ಈ ಮನೆ ಬಗ್ಗೆ ಆಸೆ ಬಿಟ್ಟುಬಿಡು ಅಂತಂದ ಶೌರ್ಯ. ಅದು ನನ್ನ ದುಡ್ಡಲ್ಲ ಶೌರ್ಯ ಅಂದ್ಲು ತ್ರಿಷಾ. ಆ ಜ್ಞಾನ ನನಗೆ ಈ ಮನೆ ಕೊಡೋ ಮುಂಚೆ ನಿನಗಿರಬೇಕಿತ್ತು, ಈಗಲ್ಲ. ಆದರೂ ಬೆಳಿಗ್ಗೆ ಎದ್ದು ನಿನ್ನ ಮುಖ ತಾನೇ ನೋಡಿದೆ, ಬೆಳಗ್ಗೆ 10 ಕೋಟಿ ಲಾಭ ಅಂತಂದ ಶೌರ್ಯ ನಗ್ತಾ. ಶೌರ್ಯ ಕಡೆ ಕೋಪದಿಂದ ನೋಡ್ತಾ, ಹೀಗಲ್ಲ ನಿನ್ನ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡು ಎದ್ದು ಶೌರ್ಯ ಭುಜದ ಮೇಲೆ ಗಟ್ಟಿಯಾಗಿ ಕಚ್ಬಿಟ್ಲು ತ್ರಿಷಾ. ಅವನಂತೂ ಗಟ್ಟಿಯಾಗಿ ಕೂಗ್ತಿದ್ದ. ನನ್ನ ದುಡ್ಡು ಕೊಡಲ್ವಾ? ನನಗೆ ಹೇಗೆ ತೊಗೊಳ್ಬೇಕಂತ ಗೊತ್ತು ಮಿಸ್ಟರ್ ಶೌರ್ಯ ಅಂತ ಅಹಂಕಾರದಿಂದ ಅಂದ್ಲು ತ್ರಿಷಾ. ಹೌದಾ ಸರಿ, ಹಾಗಾದರೆ ನಾನು ಕೂಡ ನೋಡ್ತೀನಿ ನೀನು ಹೇಗೆ ತೊಗೊಳ್ತೀಯಾ ಅಂತಂದ ಶೌರ್ಯ. ನೋಡ್ತಿರೋ ಅಂತ ಹೇಳಿ ಶೌರ್ಯ ಹತ್ರ ಹೋಗಿ ಶೌರ್ಯ ಕೈಯಲ್ಲಿದ್ದ ಬ್ಯಾಗ್ ಮೇಲೆ ಕೈ ಇಡೋದು ಹೋಯಿತು ಅಷ್ಟೆ. ಆ ಬ್ಯಾಗನ್ನು ಅಲ್ಲಿಯೇ ಬಿಟ್ಟು ನಡುಸುತ್ತ ಕೈ ಹಾಕಿ ಅವಳನ್ನ ಎತ್ತರ ಕದಲದ ಹಾಗೆ ಹಿಡ್ಕೊಂಡ್ಬಿಟ್ಟ ಶೌರ್ಯ. ಇದು ಚೀಟಿಂಗ್ ಅಂತ ಶೌರ್ಯ ಕೈಯಲ್ಲೇ ಒದ್ದಾಡ್ತಿದ್ಲು ತ್ರಿಷಾ. ಹೌದಾ ಅಂದು ಹೇಳಿ ಜಾಗೃತಿಯಾಗಿ ತ್ರಿಷಾನ ಬೆಡ್ ಮೇಲೆ ತಳ್ಳಿ ಅವಳ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟ ಶೌರ್ಯ. ಏನು ಮಾಡ್ತಿದ್ಯಾ ಅಂತ ಕೇಳಿದ್ದು ತ್ರಿಷಾ ಭಯದಿಂದೆ. ಮಾಡಬೇಕಾದ್ನೆಲ್ಲ ಮಾಡಾಗಿದೆ ಕಣೆ ಬೇಬಿ, ಇನ್ನು ಏನು ಮಾಡ್ತೀನಿ ಹೊಸದಾಗಿ, ಮತ್ತೆ ರಿಪೀಟ್ ಮಾಡೋದಷ್ಟೇ ಅಂತಂದ ಶೌರ್ಯ ತೀವ್ರವಾದ ನೋಟದಿಂದ ತ್ರಿಷಾಳನ್ನೇ ನೋಡ್ತಾ. ಶೌರ್ಯ ಇದು ಸರಿಯಲ್ಲ ಅಂತಂದ್ಲು ತ್ರಿಷಾ. ಪ್ರೀತಿ ಮತ್ತು ಯುದ್ಧದಲ್ಲಿ ಎಲ್ಲವೂ ಸರಿಯೇ ನನ್ನ ಪ್ರಾಣ ಅಂತ ಅಂದ ಶೌರ್ಯ ತ್ರಿಷಾಳನ್ನ ಕೈಗಳಿಂದ ಮುಟ್ಟುತ್ತಾ. ಹೋಗು, ನನ್ನ ಜೊತೆ ಮಾತಾಡಬೇಡ ಅಂತಂದು ತ್ರಿಷಾ ಅಳುತ್ತಾ. ಏನಾಯ್ತು ಬೇಬಿ ಅಂತ ಕೇಳಿದ ಶೌರ್ಯ. ನೀನು ಚೀಟರ್ ಇದೆಯಾ, ನೀನು ನನ್ನ ಜೊತೆ ಮಾತಾಡಬೇಡ ಅಂತಂದ್ಲು ತ್ರಿಷಾ ಅಳೋ ಗಂಟಲಿನಲ್ಲಿ. ಏಯ್, ನಾನು ಮದುವೆಗೆ ಮುಂಚೆ ಅಂಥ ಕೆಲಸಗಳು ಮಾಡಿದೆ, ನಾನು ಇನ್ನೂ ಅನ್ನಲ್ಲ, ನಾನು ಒಪ್ಕೊಳ್ತಿದ್ದೀನಿ. ಆದರೆ ಈಗ ಕೂಡ ಅಂಥ ಕೆಲಸಗಳು ಮಾಡ್ತಿಲ್ಲ ತಾನೇ? ಒಂದು ವೇಳೆ ಈಗಲೂ ಕೂಡ ನಾನು ಅಂಥ ತಪ್ಪುಗಳು ಮಾಡಿದರೆ ಆಗ ನೀನು ನನ್ನನ್ನು ಅವಮಾನಿಸಿದ್ರು ನಾನು ಒಪ್ಕೊಳ್ತೀನಿ ಅಂತ ಅಂದ ಶೌರ್ಯ. ಆದರೂ ಕೂಡ ಇನ್ನೊಬ್ಬಳು ಹುಡುಗಿ ಹತ್ರ ಬೆಡ್ ಶೇರ್ ಮಾಡಿಕೊಂಡು ಮತ್ತೆ ನನ್ನ ಹತ್ರಕ್ಕೆ ಬಂದಿದೆಯೇ ತಾನೇ ನೀನು ಅಂತಂದ್ಲು ತ್ರಿಷಾ. ಸರಿ, ಹಾಗಾದರೆ ಇನ್ನು ಮುಂದೆ ನನ್ನ ನಡುವೆ ಏನೂ ಇಲ್ಲ. ನಿನ್ನ ಮನಸ್ಸಿನಿಂದ ನೀನೇ ಬಂದು ನನ್ನ ಜೊತೆ ಮಾತಾಡೋವರೆಗೆ ನಾನು ಕೂಡ ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳಲಿಂದ
ಹೋಗ್ತಿರೋ ಶೌರ್ಯನನ್ನೇ ನೋಡ್ತಾ ಅಳ್ತಿದ್ಲು ತ್ರಿಷಾ. ಇಲ್ಲಿ ನಿಶಾ ಪಾಪ ಹೇಗಿದ್ದಾಳು ನೋಡೋಣ. ಶೌರ್ಯ ಮದುವೆ ಮಾಡಿದ ನಂತರ ಇನ್ನೂ ಏನು ಮಾಡಲಾಗದೆ ಆ ವೀಟ ಜೊತೆ ಸೇರಿ ತನ್ನ ಮನೆಗೆ ಬಂದು ನಡೆದ ವಿಷಯನೆಲ್ಲ ತನ್ನ ತಾಯಿಗೆ ಹೇಳಿದರು. ಅದೆಲ್ಲ ಕೇಳಿದ ಶಿರೀಷ ಕೋಪದಿಂದ ರೇಗಾಡ್ತಾ ನಿಜಕ್ಕೂ ಎಷ್ಟು ಕೆಲಸ ಮಾಡಿದಾನೆ ಅಂತ ಕೋಪದಿಂದ ರೇಗಾಡ್ತಿದ್ಲು. ಆದರೆ ಶೌರ್ಯ ಅಷ್ಟೇ ಅಲ್ಲಿಗೆ ಬಂದು ಎಲ್ರಿಗೂ ಕೋಚಿಂಗ್ ಕೊಡೋದ್ರೊಂದಿಗೆ ಅವರು ಕೂಡ ಸುಮ್ಮನಾಗ್ಬಿಟ್ರು. ಆದರೆ ನಿಶಾಗ್ ಮಾತ್ರ ಶೌರ್ಯನ ಮೇಲೆ ಆ ತ್ರಿಷಾ ಮೇಲೆ ಕೋಪ ಮಾತ್ರ ಕಡಿಮೆ ಆಗಿಲ್ಲ, ಹೆಚ್ಚಾಗ್ತಾನೇ ಇದೆ. ನೋಡ್ತೀನಿ ನನ್ನ ಅಣ್ಣನ ಲೈಫ್ ನಾಶ ಮಾಡಿದ ನಿನ್ನ ಪ್ರಾಣದೊಂದಿಗೆ ಬಿಡಲ್ಲ ಮಿಸ್ಟರ್ ಶೌರ್ಯ. ನಿನಗೆ ಆ ತ್ರಿಷಾ ಅಂದರೆ ಪ್ರಾಣ ತಾನೇ, ಅದನ್ನೇ ನಿನ್ನಿಂದ ದೂರ ಮಾಡ್ತೀನಿ. ಇಲ್ಲ, ಈ ಲೋಕದಿಂದಲೇ ದೂರ ಮಾಡಿಬಿಡ್ತೀನಿ ಅಷ್ಟೇ, ನನಗೆ ತೃಪ್ತಿ ಸಿಗೋದು ಆಗಲೇ ಅಂತ ಅಂದ್ಕೊಂಡ್ಳು. ಸಮಯ ನೋಡ್ಕೊಂಡು ತನ್ನ ಗೆಳೆಯನ ಮೂಲಕ ಶೌರ್ಯ ಹುಡುಗಿಯೊಂದಿಗೆ ಕ್ಲೋಸ್ ಆಗಿರೋ ಫೋಟೋಗಳನ್ನ ತೆಗೆಸಿ ತ್ರಿಷಾ ಕಳಿಸಿದ್ಲು. ಈಗ ಬೇರೆಯವ್ರ ಮೂಲಕ ತ್ರಿಷಾ ಗರ್ಭಿಣಿ ಅಂತ ತಿಳಿದು ಕೋಪದಿಂದ ರೇಗಾಡ್ತಿದ್ಲು ನಿಶಾ. ಸರಿ, ಹಾಗಾದರೆ ಇನ್ನು ಮುಂದೆ ನಿನಗೆ ನನ್ನ ನಡುವೆ ಏನೂ ಇಲ್ಲ, ನಿನ್ನ ಮನಸ್ಸಿಂದ ಒಪ್ಕೊಳ್ಳೋವರೆಗೂ ಅಂತ ಹೇಳಿ ಶೌರ್ಯ ಹೊರಗಡೆ ಹೊರಟೋಗಿದ್ದ. ಅವನ್ನೇ ನೋಡ್ತಾ ಅಳ್ತಾ ಮನೇಲಿ ಕೂತಿದ್ಲು ತ್ರಿಷಾ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಸೂರ್ಯನ ನೋಡಿದ ತಕ್ಷಣ ಸರಿಯಾಗಿ ಕೂತು ತನ್ನ ಕಣ್ಣೀರು ಒರೆಸ್ಕೊಂಡ್ಲು ತ್ರಿಷಾ ಏನಾಯಿತು, ನಮ್ಮ ಶೌರ್ಯ ಏನಾದರೂ ಅಂತ ಕೇಳ್ದ. ಇಲ್ಲ ಅಣ್ಣಯ್ಯ ಅಂತ ಹೇಳಿದ್ಲು. ಮತ್ತೆ ಇನ್ನೇನಮ್ಮ ಅಂತ ಕೇಳಿದ ಸೂರ್ಯ. ಏನು ಹೇಳೋದಕ್ಕೆ ಆಗಲಿಲ್ಲ ತ್ರಿಷಾಗೆ. ನಾನು ಒಪ್ಕೊಳ್ತೀನಿ, ಶೌರ್ಯ ತಪ್ಪು ಮಾಡಿದ್ದಾನೆ, ಅವನು ಇಷ್ಟಕ್ಕೆ ಮುಂಚೆ ಬೇರೆಯವರೊಂದಿಗೆ ಇದ್ದ. ಆದರೆ ನೀನು ಅವನ ಲೈಫಿಗೆ ಬಂದ ಮೇಲೆ ನೀನೇ ಅವನ ಪ್ರಪಂಚ ಆಗಿಬಿಟ್ಟಿದ್ಯಾ ತ್ರಿಷಾ. ನನಗೆ ಅರಿವು ಬಂದ ಮೇಲೆ ಶೌರ್ಯ ಅಕ್ಷರಾಗೋಸ್ಕರ, ಅತ್ತೆಗೋಸ್ಕರ ಹೊರತು ಬೇರೆಯವ್ರಿಗಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಈವನ್ ನನಗೋಸ್ಕರ ಕೂಡ. ಆದರೆ ನೀನು ಅವನ ಲೈಫಿಗೆ ಬಂದ ಮೇಲೆ ಅವನು ನಿನ್ನನ್ನೇ ತನ್ನ ಸರ್ವಸ್ವವಾಗಿ ಭಾವಿಸ್ತಿದ್ದಾನೆ, ಅವನ್ನ ಕ್ಷಮಿಸಮ್ಮ ಅಂದ. ಅದಲ್ಲ ಅಣ್ಣಯ್ಯ, ಆದರೆ ನನ್ನ ಮನಸ್ಸು ತಡ್ಕೊಳ್ತಿಲ್ಲ, ಶೌರ್ಯ ಇನ್ನೊಬ್ಳು ಹುಡುಗಿಯೊಂದಿಗೆ ಕ್ಲೋಸ್ ಆಗಿದ್ದಾನೆ ಅಂದರೆ ಅಂತ ಹತ್ಬಿಟ್ಲು ತ್ರಿಷಾ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ ಅಂದ. ಏನಣ್ಣಯ್ಯ ಅದು ಅಂತ ಕೇಳಿದ್ಲು ತ್ರಿಷಾ. ನಾನು ಹೀಗೆ ಅಂತ ಬೇರೆ ಥರ ಅಂದ್ಕೊಳ್ಬೇಡ, ನಿನ್ನ ನನ್ನ ಸ್ವಂತ ತಂಗಿಯಾಗಿ ಭಾವಿಸಿ ಸಲಹೆ ಕೊಡ್ತಿದ್ದೀನಿ ಅಂತ ಹೇಳ್ದ ಸೂರ್ಯ. ಹೇಳಣ್ಣಯ್ಯ ಅಂತ ಅಂದ್ಲು. ನೀನೀಗ ಯಾವ ನಿರ್ಧಾರ ತೆಗೆದುಕೊಂಡ್ರೂ ಕೂಡ 1 ಸಾರಿ 10 ಸಾರಿ ಯೋಚಿಸಿ ತಗೋ, ಯಾಕಂದರೆ ಅದು ನಿನ್ನ ಮೇಲೆ ಅಷ್ಟೇ ಅಲ್ಲ, ನಿನಗುಟ್ಟಲಿರೋ ಮಗುವಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅಂತಂದ ಸೂರ್ಯ ಹೇಳಬೇಕಾದದ್ದನ್ನು ಹೇಳಿ ಅಲ್ಲಿಂದ ಹೋಗ್ಬಿಟ್ಟಿದ್ದ. ಆದರೆ ತ್ರಿಷಾಗ್ ಮಾತ್ರ ಎದೆಯೊಳಗೆ ಸೂರ್ಯ ಹೇಳಿದ ಮಾತುಗಳೇ ಪದೇ ಪದೇ ಮರುಕಳಿಸ್ತಿದೆ. ತನ್ನ ಕಣ್ಣೀರು ಒರೆಸ್ಕೊಂಡು ಒಂದು ನಿರ್ಧಾರಕ್ಕೆ ಬಂದ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಬಿಟ್ಲು ತ್ರಿಷಾ. ಶೌರ್ಯನೇನೋ ತ್ರಿಷಾ ಹತ್ರದಿಂದ ಹೊರಟೋದ ನಂತರ ನೇರವಾಗಿ ಆಫೀಸ್ಗೆ ಹೋದ. ತುಂಬ ಅಂದರೆ ತುಂಬ ಕೋಪದಿಂದಿದ್ದ ಶೌರ್ಯ. ತನ್ನ PA ಬಂದ ತಕ್ಷಣ ಇವತ್ತು ಮನೆಯಲ್ಲಿರೋ ಸ್ಥಿತಿಗೆ ಡಬಲ್ ಸೆಕ್ಯೂರಿಟಿ ಇರಬೇಕು, ಹೈ ಆ್ಯಂಡ್ ವೆಲ್ ಟ್ರೈನ್ಡ್ ಆಗಿರಬೇಕು, ಮನೆಯಿಂದ ಯಾರು ಕಾಲು ಹೊರಗಿಟ್ಟರೂ ಅವ್ರಿಗೆ ಗೊತ್ತಿಲ್ಲದೆ ಅವರಿಗೆ ರಕ್ಷಣೆ ನೀಡಬೇಕು, ತಿಳಿಸಿ ಒಬ್ಬೊಬ್ಬರಿಗೆ 5 ಲಕ್ಷ ಸ್ಯಾಲ್ರಿ ತಿಂಗಳಿಗೆ, ಆದರೆ ವ್ಯತ್ಯಾಸ ಆದರೆ ಮಾತ್ರ ಭೂಮಿ ಮೇಲೆ ಬದುಕಿರಲ್ಲ, ಒಬ್ಬರು ಮಾಡಿದ್ರು ಬಂದು ಎಲ್ರಿಗೂ, ಅರ್ಥ ಆಯ್ತಾ ಅಂತ ಗಂಭೀರವಾಗಿ ಹೇಳಿದ ಶೌರ್ಯ. ಎಸ್ ಸರ್ ಅಂತ ಹೇಳಲಿಂದ ಹೊರಗೆ ನಡೆದ ಅವನು. ಶೌರ್ಯ ತನ್ನ ಮೊಬೈಲ್ ತೊಗೊಂಡು ಯಾರಿಗೋ ಕರೆ ಮಾಡ್ದ. ಆ ಕಡೆ ಅವನು ಫೋನ್ ಎತ್ತಿದ ತಕ್ಷಣ ಹಲೋ, ಆ ಸಿಂಗ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಬೇಕು ಅಂದೆ, ತಿಳಿದಿದ್ಯಾ ಅಂತ ಕೇಳಿದ ಶೌರ್ಯ ಗಂಭೀರವಾದ ಧ್ವನಿಯಿಂದ. ಸರ್ ಅದು ಅಂತ ನುಲ್ದಾಡ್ತಿದ್ದ ಅವನು. ವಾಟ್ ಇಸ್ ದಿಸ್ ವಿಶ್ವ, ಇದಕ್ಕೋಸ್ಕರವಾ ನಾನು ನಿನಗೆ ತಿಂಗಳಿಗೆ ಅಷ್ಟು ಲಕ್ಷ ಸಂಬಳ ಕೊಡೋದು ಅಂತ ಅರ್ಚಿದ ಶೌರ್ಯ. ಸರ್ ಭಯದಿಂದ ಸಾರಿ ಸರ್ ಅಂದ. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ಅರ್ಧ ಗಂಟೆಯಲ್ಲಿ ಇಲ್ಲಿ ನನ್ನ ಮುಂದೆ ಇರಬೇಕು ಅಂತಂದ ಶೌರ್ಯ ಕೋಪದಿಂದ. ಓಕೆ ಸರ್ ಅಂತ ಹೇಳ್ದ ವಿಶ್ವ. ಶೌರ್ಯ ಕೋಪದಿಂದ ಕಾಲ್ ಕಟ್ ಮಾಡಿ ತನ್ನ ಕೆಲಸದಲ್ಲಿ ಮುಳುಗಿ ಹೋದ. ಮತ್ತೇನೋ ನೆನಪಾದಾಗೆ ಸೂರ್ಯನ ಕರೆ ಮಾಡಿ ಹಲೋ ಸೂರ್ಯ ಎಲ್ಲಿದೆಯಾ ಅಂತಂದ. ಆನ್ ದಿ ವೇ ಶೌರ್ಯ ಅಂತಂದ ಸೂರ್ಯ. ಓಕೆ, 1 ಸಾರಿ ಸೈಟ್ ಹತ್ರ ಹೋಗಿ ಚೆಕ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಶೌರ್ಯ ಹೇಳಿದ ಹಾಗೆ ಅರ್ಧ ಗಂಟೆಗೆ ಅಲ್ಲಿಗೆ ಬಂದ ವಿಶ್ವ. ಸರ್ ಅಂತಂದ ವಿಶ್ವ ಶೌರ್ಯ ಕ್ಯಾಬಿನ್ ಬಾಗಿಲ ಹತ್ರ ನಿಂತು. ಕಮ್ ವಿಶ್ವ ಅಂತಂದ ಶೌರ್ಯ ಅದೇ ಕೋಪದಿಂದ. ಸರ್ ಕರೆದಿದ್ದೀರಾ ಅಂತ ಭಯದಿಂದಲೇ ಕೇಳ್ದ. ನಿನಗೆ ಆ ಸಿಂಗ್ ಬಗ್ಗೆ ತಿಳ್ಕೊಳ್ಳೋದು ಕೇಳಿ ಆಲ್ಮೋಸ್ಟ್ 3 ತಿಂಗಳು ದಾಟಿ ಹೋಗ್ತಿದೆ, ವಾಟ್ ಇಸ್ ದಿಸ್ ವಿಶ್ವ ಅಂತಂದ ಅಸಹನೆಯಿಂದ. ಸಾರಿ ಸರ್, ಇವತ್ತಿನವರೆಗೆ ನಾನು ತಿಳ್ಕೊಳೋದು ಬಹಳ ಕಡಿಮೆ ಇನ್ಫಾರ್ಮೇಷನ್ ಸರ್. ಅದು ಈ ಸಿಂಗ್ ಬಿಹಾರದಲ್ಲಿ ಬಹಳ ದೊಡ್ಡ ರೌಡಿ ಸರ್. ನಾನು ಬಿಹಾರಕ್ಕೂ ಕೂಡ ತಿಳ್ಕೊಂಡಿದ್ದೀನಿ. ಅಲ್ಲಿನ ಜನರು ಇವನ ಹೆಸರು ಹೇಳಿದ್ರೆ ನಡುಗೆ ಹೋಗ್ತಾರೆ. ನಿಜಕ್ಕೂ ಅವನ ಹೆಸರು ಕೂಡ ಪಠಿಸೋದಕ್ಕೆ ಭಯಪಡ್ತಿದ್ದ ಸರ್ ಅಂತ ಹೇಳ್ದ. ನಿಜಕ್ಕೂ ಬಿಹಾರದಲ್ಲಿ ರೌಡಿಗೆ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಹಾಗೆ ಯಾಕೆ ಅಂತ ಅಂದ್ಕೊಂಡ ಶೌರ್ಯ. ಅವನಿಗೆ ಯಶವಂತ್ ಜೊತೆ ಲಿಂಕ್ ಏನಾದರೂ ಇದೆಯಾ ಅಂತ ಕೇಳ್ದ ಶೌರ್ಯ. ಇಲ್ಲ ಸರ್, ಇಬ್ಬರಿಗೂ ನಿಜವಾಗ್ಲೂ ಸಂಬಂಧನೇ ಇಲ್ಲ. ಇಬ್ಬರು ಫೋನ್ ರೆಕಾರ್ಡ್ಸ್ ಆ್ಯಂಡ್ ಡೀಪಾಗಿ ಅಬ್ಸರ್ವ್ ಮಾಡಿ ಕೂಡ ನೋಡಿದ್ದೀನಿ. ನಥಿಂಗ್ ಸರ್ ಅಂತಂದ ವಿಶ್ವ. ಓಕೆ, ಹಾಗಾದರೆ ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನಿನಗೆ 15 ದಿನಗಳ ಮಾತ್ರ ಸಮಯ ಕೊಡ್ತಿದ್ದೀನಿ. ಈ ಒಳಗೆ ನಂಗೆ ನಿಜವಾಗ್ಲೂ ಆ ಸಿಂಗ್ಗೆ ನನ್ನ ಜೊತೆ ಇರೋ ದ್ವೇಷ ಏನು, ನಿಜಕ್ಕೂ ಅವನು ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾನೆ, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನನ್ನ ಟೇಬಲ್ ಮೇಲೆ ಇರಬೇಕಂದ. ಓಕೆ ಸರ್ ಅಂತೇಳಿ ಅಲ್ಲಿಂದ ಹೊರ್ಟು ಹೋದ ವಿಶ್ವ.
ಇನ್ನು ಸಂಜೆವರೆಗೆ ಅಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಸಂಜೆಗೆ ಮನೆಗೆ ಹೊರಡೋದಕ್ಕೆ ಸ್ಟಾರ್ಟ್ ಆದ. ಅಂದ್ಕೊಂಡು, ಸಾರಿ ಶೌರ್ಯ, ನಿನ್ನ ತುಂಬ ಮಾತುಗಳನ್ನು ಬಿಟ್ಟೆ ಕಣೋ, ಅವುಗಳೆಲ್ಲವಕ್ಕೂ ನನ್ನ ಕ್ಷಮಿಸು. ಇನ್ಮೇಲೆ ಎಲ್ಲವನ್ನ ಮರೆತು ಹ್ಯಾಪಿಯಾಗಿ ಮತ್ತೆ ಒಂದು ಹೊಸ ಲೈಫ್ಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ಳು ತ್ರಿಷಾ. ತಕ್ಷಣವೇ ಶೌರ್ಯನಿಗೆ ಕರೆ ಮಾಡಿದ್ಲು ತ್ರಿಷಾ. ಆದರೆ ಶೌರ್ಯ ವಿಶ್ವನೊಂದಿಗೆ ಮಾತಾಡಲು ಬ್ಯುಸಿ ಇರೋದ್ರಿಂದ ತ್ರಿಷಾ ಕರೆ ಮಾಡಿದ್ದು ನೋಡ್ಕೊಳ್ಳಿಲ್ಲ. ಆ ನಂತರ ನೋಡಿದ್ರು ತ್ರಿಷಾ ಮೇಲಿರೋ ಕೋಪದಿಂದ ದೊಡ್ಡದಾಗಿ ಅದನ್ನು ಲಕ್ಷ್ಯ ಕೊಡಲಿಲ್ಲ ಶೌರ್ಯ ಕೂಡ. ಸೂರ್ಯ ವಿಷಯ ಅಕ್ಷರ ಹೇಳಿರೋದ್ರಿಂದ ಅಕ್ಷರ ಕೂಡ ತ್ರಿಷಾನ ಸುಮ್ಮನಾಗ್ಬಿಟ್ಲು. ಇನ್ನು ಸಂಜೆ ಆಗ್ತಾ ಇರೋದನ್ನ ನೋಡಿ ಶೌರ್ಯಗೆ ಎಷ್ಟೊತ್ತಿಗೆ ಮನೆಗೆ ಬರ್ತಾನೋ ಅಂತ ಬಾಗಿಲ ಹತ್ರವೇ ಕಾಯ್ತಿದ್ಲು ತ್ರಿಷಾ. ತನ್ನ ಕನಸು ಈಡೇರಿದಾಗಿ ಕತ್ಲೆ ಆಗೋ ಸಮಯದಲ್ಲಿ ಮನೆಗೆ ಬಂದ. ನೀನೀಗ ಯಾವ ನಿರ್ಧಾರ ತಗೊಂಡ್ರೂ ಕೂಡ 1 ಸಾರಿ 10 ಸಾರಿ ಯೋಚಿಸ್ತಗೋ, ಯಾಕಂದರೆ ಅದು ನಿನ್ನ ಮೇಲಷ್ಟೇ ಅಲ್ಲ ಮಗುವಿನ ಮೇಲೂ ಬೀರುತ್ತೆ ಅಂತ ಮೊದಲೇ ಹೇಳಿದ್ದ ಸೂರ್ಯ. ಹಾಗಾಗಿ ಅವಳು ಈ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಿದ್ಲು. ಇಲ್ಲ ನಾನೇನಾದರೂ ತಪ್ಪು ಮಾಡ್ತಿದ್ದೀನ? ಆದರೂ ಅಣ್ಣಯ್ಯ ಹೇಳಿದ ಕೂಡ ನಿಜ ತಾನೇ. ಶೌರ್ಯ ಈಗ ನನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ, ನನಗೆ ದಿ ಬೆಸ್ಟ್ ಕೊಡ್ತಿದ್ದಾನೆ ಎಲ್ಲ. ನನ್ನನ್ನು ಕಾಲು ಕೂಡ ಕೆಳಗಿಡ್ದಾಗ ನೋಡ್ಕೊಳ್ತಿದ್ದಾನೆ. ಆದರೂ ಈ ದಿನದಲ್ಲಿ ಇದು ಸಾಮಾನ್ಯ ತಾನೇ. ಸರಿ, ಯಾವುದೋ ಅದಾದೇ ಆಗೋಯಿತು. ಇಲ್ಲಾದರೆ ನನ್ನ ಲೈಫ್ ಶೌರ್ಯನೊಂದಿಗೇನೆ. ಶೌರ್ಯ ನಿಜಕ್ಕೂ ಇಂದು ನಂಗೆ ಲೈಫ್ ಎಂಬುದೇ ಇಲ್ಲ. ತ್ರಿಷಾನ್ನ ನೋಡಿ ಕೂಡ ನೋಡಿದ ಹಾಗೆ ಬಿಹೇವ್ ಮಾಡ್ತಾ, ಹಾಯ್ ಅಕ್ಷರ, ಇಷ್ಟಕ್ಕೂ ಡಾಕ್ಟರ್ ಏನು ಹೇಳಿದ್ರು ಅಂತ ಒಳಗೆ ಬಂದ ಶೌರ್ಯ. ಬೇಬೀಸ್ ಬಹಳ ಹೆಲ್ದಿಯಾಗಿದ್ದಾರೆ ಅಣ್ಣಯ್ಯ ಅಂದ್ಲು ನಗ್ತಾ. ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ರೂಮ್ ಕಡೆ ನಡೆದ. ಶೌರ್ಯನನ್ನೇ ಅನುಸರಿಸ್ತಾ ಮೇಲೆ ಹೋದ್ಲು ತ್ರಿಷಾ ಕೂಡ. ತ್ರಿಷಾ ಮೇಲೆ ಹತ್ತು ಹೋಗೋಷ್ಟರಲ್ಲಿ ಶೌರ್ಯ ತನ್ನ ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ಬಿಟ್ಟಿದ್ದ ಫ್ರೆಶ್ ಆಗೋದಕ್ಕೆ. ಇನ್ನು ಶೌರ್ಯ ಬರೋವರೆಗೆ ಅಲ್ಲೇ ಕಾಯ್ತಾ ಕೂತ್ಕೊಂಡ್ಳು ತ್ರಿಷಾ. ಶೌರ್ಯ ಬಂದ ನಂತರ ಕೂಡ ತನ್ನದೊಂದಿಗೆ ಮಾತಾಡಿದ ಕಾರಣಕ್ಕೆ ಯಾಕೋ ಮನಸ್ಸೆಲ್ಲ ಭಾರವಾಗಿ ಬದಲಾಯಿತು ಅವಳಿಗೆ. ಶೌರ್ಯ ಅಂತ ಕರೆದ್ಲು. ಆದರೆ ಅಷ್ಟೇ, ಶೌರ್ಯನಿಗೆ ಬೇರೆ ಕರೆ ಬಂದಿದ್ದರಿಂದ ಕನಿಷ್ಠ ತ್ರಿಷಾನನ್ನು ಲಕ್ಷ್ಯ ಮಾಡದೆ ಅಲ್ಲಿಂದ ಬಾಲ್ಕನಿಗೆ ಹೋಗ್ಬಿಟ್ಟ. ಕೆಳಗಿಂದ ಶಾರದಾ ಅವರು ಕರೆಯೋದ್ರಿಂದ ತ್ರಿಷಾ ಕೂಡ ಕೆಳಗೆ ಹೋಗ್ಬಿಟ್ಲು. ಶೌರ್ಯನೊಂದಿಗೆ ಮಾತಾಡಿದ್ವಾ ಅಂತ ಕೇಳಿದ್ರು ಶಾರದಾ ಅವರು. ಇಲ್ಲಮ್ಮ ಅಂತಂದ್ಲು ತ್ರಿಷಾ ನೀರಸವಾಗಿ ಮುಖ ಮಾಡಿ. ಅಯ್ಯೋ ನನ್ನ ಮುದ್ದು ಮಗಳು, ಏನಿಲ್ಲ ಅಂತ ಕಿವಿಯಲ್ಲಿ ಏನೋ ಹೇಳಿದ್ರು ಶಾರದಾ ಅವರು. ಹೀಗೆ ಮಾಡು, ಅವನೇ ಸತ್ತಾಗ ನಿನ್ನ ಜೊತೆ ಮಾತಾಡ್ತಾನೆ ಅಂತ ಹೇಳಿದ್ರು ಶಾರದಾ ಅವರು. ಸರಿಯಮ್ಮ ಅಂತ ಹೇಳಿದ್ರು ಸ್ವಲ್ಪ ನಾಚ್ತಾ. ಇನ್ನು ಊಟ ಸಮಯದಲ್ಲೂ ಕೂಡ ಶೌರ್ಯ ತ್ರಿಷಾಳೊಂದಿಗೆ ಮಾತಾಡದೇ ಇದ್ದ. ಯಾಕೋ ಶೌರ್ಯ ಹಾಗೆ ನಿರ್ಲಕ್ಷ್ಯ ಮಾಡ್ತಿದ್ರೆ ಪ್ರಾಣ ಎಲ್ಲ ವಿಲವಿಲ ಒದ್ದಾಡ್ತಿದೆ ಅವಳಿಗೆ. ಆದರೆ ಶಾರದಾ ಅವರು ಹೇಳಿದಾಗ ಇನ್ನು ಏನು ಮಾಡಲಾಗದೆ ಹಾಗೆ ತಾಳ್ಮೆಯಿಂದಿದ್ಲು. ನಂತರ ಊಟ ಆದ ನಂತರ ಶೌರ್ಯ ತನ್ನ ರೂಮಿಗೆ ಹೋಗ್ಬಿಟ್ಟ. ಸೂರ್ಯ ಅಕ್ಷರ ಕೂಡ ಹೋಗ್ಬಿಟ್ಟ ನಂತರ ತ್ರಿಷಾ ಬೇರೆ ರೂಮ್ಗೆ ಹೋಗಿ ಫ್ರೆಶ್ ಆಗಿ ತನ್ನ ರೂಮಿಗೆ ಹೋದ್ಲು. ಅವಳು ತನ್ನ ವಯ್ಯಾರದ ಮೂಲಕ ಶೌರ್ಯನ ತನ್ನ ಕಡೆ ಹೇಳ್ಕೊಂಡ್ಳು. ಮೊದಲು ಶೌರ್ಯ ಸ್ವಲ್ಪ ದೂರ ಮಾಡಿದ್ರು ಕೂಡ ಆಮೇಲೆ ಅವಳು ಪ್ರೀತಿಯಲ್ಲಿ ಕರ್ಗೆ ಹೋಗ್ಬಿಟ್ಟ. ಶೌರ್ಯನೊಂದಿಗೆ ಬೆರೆತು ಆ ರಾತ್ರಿ ಮಧುರ ಅನುಭೂತಿಯಾಗಿ ಬದಲಾಯಿಸ್ಕೊಂಡ್ರು ಇಬ್ಬರು. ಶಾರದಮ್ಮ ಹೇಳಿದಂಥ ಪಾಯಿಂಟ್ನ ಇಟ್ಟುಕೊಂಡು ತನ್ನ ಗಂಟನ್ನು ತನ್ನ ಕಡೆ ಒಲಿಸ್ಕೊಂಡ್ಳು ತ್ರಿಷಾ. ನಂತರ ದಿನ ಬೆಳಿಗ್ಗೆ ಅದನ್ನೆಲ್ಲ ಮರೆತು ಶೌರ್ಯ ಎದೆ ಮೇಲೆ ನಿದ್ರೆ ಮಾಡ್ತಿದ್ಲು ತ್ರಿಷಾ. ಮುಂಚಿತವಾಗಿ ನಿದ್ರೆಯಿಂದ ಎದ್ದು ಶೌರ್ಯ ತನ್ನ ಅಪ್ಪುಗೆಯಲ್ಲಿರೋ ತ್ರಿಷಾ ನೋಡ್ತಾ, ಈಗ ನನ್ನ ನಂಬಿಕೆ ಬಂದಿದೆ ಬಂಗಾರ, ನೀನು ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಅಂದ್ಕೊಂಡ ಶೌರ್ಯ ಮನಸ್ಸಿನಲ್ಲೇ. ಆದರೆ ಅದು ನಿಜಾನೋ ಸುಳ್ಳೋ ಯಾರಿಗೂ ಗೊತ್ತಿಲ್ಲ, ನೋಡೋಣ. ಸರಿಯಾಗಷ್ಟೇ ಹೊತ್ತಿಗೆ ಶೌರ್ಯನ ಕರೆ ಬರುತ್ತೆ ತನ್ನ ಹ್ಯಾಕರ್ ಹತ್ರದಿಂದ. ತ್ರಿಷಾ ಡಿಸ್ಟರ್ಬ್ ಆಗಬಾರ್ದು ಅಂತ ಆಕೆಯನ್ನು ಮೆಲ್ಲಗೆ ಬೆಡ್ ಮೇಲೆ ಮಲಗಿಸಿ ಎದ್ದು ಕರೆ ಅಟೆಂಡ್ ಮಾಡಿ ಅಲ್ಲಿಂದ ಬಾಲ್ಕನಿಗೆ ಹೋಗ್ಬಿಟ್ಟ ಶೌರ್ಯ. ಹಲೋ ಹೇಳು ಅಂತಂದ. ಸರ್, ಒಂದು ಇನ್ಫಾರ್ಮೇಷನ್, ಅದು ಅಮರ್ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಸರ್ ಅಂತಂದ. ವಾಟ್, ಅಮರ್ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರಾ? ವಾವ್, ದಟ್ಸ್ ಅ ಗ್ರೇಟ್ ನ್ಯೂಸ್ ಅಂತಂದ. ಇಲ್ಲ ಸರ್, ಅವ್ರ ಮಾತುಗಳ ಪ್ರಕಾರ ಏನೋ ಗಟ್ಟಿಯಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ ಆ್ಯಂಡ್ ತ್ರಿಷಾ ಮೇಡಮ್ ಕೂಡ ತಟ್ಟಿದೆ ಸರ್ ಅಂತಂದ. ಓಕೆ, ಐ ವಿಲ್ ಲುಕ್ ಆಫ್ಟರ್ ದಟ್. ಇಷ್ಟಕ್ಕೂ ಯಶವಂತ್ನಿಂದ ಏನಾದರೂ ಮೂವ್ಸ್ ಇದೆಯಾ ಅಂತ ಕೇಳ್ದ. ಸರ್, ಅದು ಯಶವಂತ್ ಸರ್ ನಿಮ್ಮ ಪರ್ಮಿಷನ್ ಇಲ್ಲದೆ ದೊಡ್ಡ ಮೊತ್ತದಲ್ಲಿ ಡ್ರಗ್ ಡೀಲಿಂಗ್ ಮಾಡ್ತಿರೋ ತಿಳಿದಿದೆ ಸರ್. ಆ ರೆಕಾರ್ಡಿಂಗ್ಸ್ 1 ಸಾರಿ ನಿಮಗೆ ಕಳಿಸ್ತೀನಿ, ಚೆಕ್ ಮಾಡಿ ಅಂತಂದ. ಓಕೆ, ಆ್ಯಂಡ್ ಅವರು ಎಲ್ಲಿ ಡೀಲಿಂಗ್ ಮಾಡ್ಕೊಳ್ತಾರೆ ನಮಗೆ ಕರಾರುವಕ್ಕಾಗಿ ಆ ಸ್ಪಾಟ್ ತಿಳಿದಿಲ್ಲ. ಅವರು ಯಾವುದಾದ್ರೂ ಕೋಡ್ ಲ್ಯಾಂಗ್ವೇಜ್ ಬಳಸ್ತಿರ್ತಾರೆ, ಅದರ ಎಕ್ಸಾಕ್ಟ್ ಮೀನಿಂಗ್ ಡಿಕೋಡ್ ಮಾಡು. ಇವೆಲ್ಲ ನನಗೆ ವಿತಿನ್ ಕಪಲ್ ಆಫ್ ಡೇಸ್ನಲ್ಲಿ ಆಗಬೇಕು ಅಂತಂದ. ವಿ ವಿಲ್ ಟ್ರೈ ಅವೆಲ್ಲ ಬೆಸ್ಟ್ ಸರ್ ಅಂತ ಕರೆ ಕಟ್ ಮಾಡಿಬಿಟ್ಟ. ನನಗೆ ತಿಳಿದಿದೆ ಕಣೋ, ಮುಂಚಿನಿಂದಲೇ ತ್ರಿಷಾನಿಗೆ ಥ್ರೆಟ್ ಇದೆ ಅಂತ. ಎಂಥವ್ರು ಕೂಡ ನನ್ನ ತ್ರಿಷಾ ಜೊತೆ ಬರಬೇಕಂದ್ರೆ ಮುಂಚೆ ಈ ಶೌರ್ಯನ ದಾಟ್ಕೊಂಡು ಹೋಗಬೇಕಾಗತ್ತೆ ಅಂತ ಕೋಪದಿಂದ ಅಂದ್ಕೊಂಡು ಡಾರ್ಕ್ ಕಿಂಗ್ಡಮ್ನಲ್ಲಿರೋ ಒಂದು ವ್ಯಕ್ತಿ ಕರೆ ಮಾಡ್ದ. ಶೌರ್ಯ ತನ್ನ ಬೇರೆ ಮೊಬೈಲ್ನಿಂದ ಡಿಸ್ಪ್ಲೇ ಮೇಲೆ ಗೋಸ್ಟ್ ಅಂತ ಕಾಣಿಸ್ತಿದ್ದಂತೆ ಒಮ್ಮೆಲೆ ಮೈಯಲ್ಲಿ ನಡುಕ ಹುಟ್ಟುಬಿಡ್ತು. ತಕ್ಷಣ ಕರೆ ಸ್ಪೀಕರ್ಸ್ ಹೆಲೋ ಸರ್ ಅಂದ ಅವನು.
ವಾಟ್ಸ್ ಹ್ಯಾಪನಿಂಗ್ ದೇರ್ ಅಂತ ಕೇಳ್ದ ಶೌರ್ಯ ಫುಲ್ ಕೋಪದಿಂದ. ಸರ್ ಅದು ಅಂತ ನುಲ್ದಾಡ್ತಿದ್ದ. ನಾನು ನಾಳೆ ಬರ್ತಿದ್ದೀನಿ. ನಾನು ಬರೋ ಅಷ್ಟರಲ್ಲಿ ಕಿಂಗ್ಡಮ್ನಲ್ಲಿರೋ ಪ್ರತಿಯೊಬ್ಬ ಮೆಂಬರ್ ಕೂಡ ಅಲ್ಲಿರಬೇಕು, ಇನ್ಕ್ಲೂಡಿಂಗ್ ಯಶ್ವಂತ್ ಅಂತಂದ ಶೌರ್ಯ ಕೋಪದಿಂದ. ಓಕೆ ಸರ್, ನಾನು ಎಲ್ರಿಗೂ ಇನ್ಫಾರ್ಮೇಷನ್ ಪಾಸ್ ಮಾಡ್ತೀನಿ ಅಂತ ಹೇಳಿ ಕರೆ ಕಟ್ ಮಾಡ್ದ ಅವನು. ಶೌರ್ಯ ಕೂಡ ಕರೆ ಕಟ್ ಮಾಡಿ ರೂಮಿಗೆ ಹೋದ.